ಒಂದು ಹಳ್ಳಿಯಲ್ಲಿ ಲಕ್ಷ್ಮೀ ಅಜ್ಜಿ ಎಂಬ ದಯಾಮಯಿ ಹಿರಿಯ ಇದ್ದಳು. ಅಜ್ಜಿಗೆ 4 ಮುದ್ದು ಮಕ್ಕಳು. ಅನು, ಮೀರಾ, ರವಿ, ಶಶಿ. ಪ್ರತಿ ಸಂಜೆ ಮಕ್ಕಳು ಓಟದಲ್ಲಿ ಅಜ್ಜಿಯ ಮನೆಗೆ ಬಂದು ಮಲಗುವ ಮುನ್ನ ಹನುಮಂತನ ಕಥೆ ಕೇಳುವುದು ಅವರ ದಿನಚರಿಯಾಗಿತ್ತು. ಅಜ್ಜಿ ಹೇಳುತ್ತಿದ್ದ ಕಥೆ. ಹನುಮಂತ ದೇವರು ಎಷ್ಟು ಬಲಶಾಲಿ ಗೊತ್ತಾ? ಅವರು ಬೆಟ್ಟವನ್ನೇ ಎಟ್ಟಿದ್ರು, ಆಕಾಶದಲ್ಲಿ ಹಾರಿದ್ರು. ಮಕ್ಕಳ ಕಣ್ಣುಗಳಲ್ಲಿ ಬೆಳಕು ಮೂಡಿತು. ಅಜ್ಜಿಯ ಮಾತು ಕೇಳುತ್ತಾ ಮಕ್ಕಳು ಮನದಲ್ಲಿ ಹನುಮಂತನನ್ನು ಕಲ್ಪಿಸಿಕೊಳ್ಳುತ್ತಿದ್ದರು. ಅವರು ಆಕಾಶದಲ್ಲಿ ಹಾರುವುದು, ಪರ್ವತಾಲ್ಯೆತ್ತುವುದು, ರಾಕ್ಷಸರನ್ನು ಓಡಿಸುವುದು. ಅನು ಹೇಳಿದಳು, ಅವರು ನಮ್ಮ ಸ್ನೇಹಿತರಾದ್ರೆ ಎಷ್ಟು ಚೆನ್ನ. ಶಶಿ ಕೈ ತಟ್ಟಿದ. ಮರುದಿನ ಬೆಳಗ್ಗೆ ಮಕ್ಕಳು ಚಿಕ್ಕ ಚಿಕ್ಕ ತೆಂಗಿನ ತೊಟ್ಟಿಗಳಲ್ಲಿ ಹಣ್ಣು ಹಾಕಿಕೊಂಡು ಕಾಡಿನತ್ತ ಹೊರಟರು. ಎತ್ತರದ ಮರಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ಕಂಗೊಳಿಸುವ ಹೂಗಳು ಎಲ್ಲವೂ ಮಂತ್ರಮುಗ್ಧವಾಗಿತ್ತು. ಆಟದಲ್ಲಿ ಮುಳುಗಿದ ಮಕ್ಕಳು ಕಾಡಿನ ಆಳಕ್ಕೆ ಜಾರಿಬಿಟ್ಟರು. ಕಾಡು ಸ್ವಲ್ಪ ಕತ್ತಲಾಗಿತ್ತು. ಗಾಳಿ ಒಮ್ಮೆಲಿ ಬಲವಾಗಿತ್ತು. ಮಕ್ಕಳು ಭಯಪಟ್ಟರು. ಅಷ್ಟರಲ್ಲಿ ಆಕಾಶದಿಂದ ಬಂಗಾರದ ಬೆಳಕು ಸುರಿಯಲಾರಂಭಿಸಿತು. ಎಲೆಗಳು ಸುತ್ತುತ್ತಾ ಮೇಲಕ್ಕೆ ಹಾರಿದವು. ಮಕ್ಕಳು ಕಣ್ಣುಬಾಯಿ ಬಿಟ್ಟು ಮೇಲೆ ನೋಡಿದರು. ಬಂಗಾರದ ಹೊಳಪಿನ ನಡುವೆ ಹನುಮಂತದೇವರು ನಿಧಾನವಾಗಿ ಕೆಳಗೆ ಇಳಿದರು. ದೇಹದಲ್ಲಿ ಪ್ರಭಾ, ಮೃದುವಾದ ನಗು, ದೊಡ್ಡ ಗದೆ ಕೈಯಲ್ಲಿ. ಮಕ್ಕಳು ಖುಷಿಯಿಂದ ಓಡಿಹೋದರು. ಹನುಮಂತ ಮೃದುವಾಗಿ ಹೇಳಿದರು, ಮಕ್ಕಳೇ, ನಾನಿದ್ದೀನಿ, ಭಯಬೇಡ. ಮಹಾಮರದ ನೆರಳಿನಲ್ಲಿ ಹನುಮಂತ ಮಕ್ಕಳೊಂದಿಗೆ ಕುಳಿತರು. ಮಕ್ಕಳ ಕಥೆಗಳನ್ನು ಕೇಳುತ್ತಾ ನಗುತ್ತಿದ್ದರು. ಶಶಿ ಕುತೂಹಲದಿಂದ ಹನುಮಂತನ ಬಾಲವನ್ನು ಎಳೆದ. ಎಲ್ಲರೂ ಜೋರಾಗಿ ನಕ್ಕರು. ಮಕ್ಕಳು ಕೇಳಿದರು, ಸ್ವಲ್ಪ ದಿನ ನಮ್ಮ ಜೊತೆಯಲ್ಲಿರ್ತೀರಾ? ಹನುಮಂತ ನಕ್ಕು ತಲೆಯಾಡಿಸಿ, ಸರಿ ಮಕ್ಕಳೇ, ನಿಮಗೆ ಜೊತೆಗಿರುತ್ತೇನೆ. ಕಾಡಿನ ಪ್ರಾಣಿಗಳು ಮರಗಳ ಹಿಂದೆ ನಾಚಿಕೆಯಿಂದ ನೋಡುತ್ತಿದ್ದವು. ಹನುಮಂತ ಒಂದು ಹೂಗೆ ಮೃದುವಾಗಿ ಊದಿದರು. ಅದೇ ಹೂ ಬೆಳಕಿನ ಚಿಟ್ಟೆಗಳಾಗಿ ಹಾರಿತು. ಮಕ್ಕಳು ಹಾರಾಟ ಮಾಡಿ ಚಪ್ಪಾಳೆ ತಟ್ಟಿದರು. ಅರಣ್ಯದ ಸಣ್ಣ ಕೆರೆಯಲ್ಲಿ ಹನುಮಂತ ದೊಡ್ಡ ಮಾಯಾ ಎಲೆದೋಣಿ ಮಾಡಿದರು. ಮಕ್ಕಳು ಒಳಗೆ ಕುಳಿತುಕೊಂಡು ನಗುನಗುತ್ತಿದ್ದರು. ಹನುಮಂತ ದೋಣಿಯನ್ನು ನಿಧಾನವಾಗಿ ತಳ್ಳಿದರು. ಹನುಮಂತ ಚಿಕ್ಕ ಕಲ್ಲನ್ನು ಎತ್ತಿ ಮಂತ್ರ ಹೇಳುತ್ತಿದ್ದಂತೆ ಕಲ್ಲು ಬಂಗಾರದ ದೀಪದಂತೆ ಹೊಳೆಯಿತು. ಮಕ್ಕಳ ಮುಖಗಳು ಬೆಳಕಿನಿಂದ ಮೆರೆದವು. ಮೀನ ಕೇಳಿತು, ನಿಮ್ಮ ಬಾಲ ಎಷ್ಟು ಉದ್ದ? ಹನುಮಂತ ನಕ್ಕು ಬಾಲವನ್ನು ಮೇಲಕ್ಕೆ ಎತ್ತಿದರು. ರವಿ ಕಲ್ಲು ಎತ್ತಿ ಹನುಮಂತನಂತೆ ಶಕ್ತಿ ತೋರಲು ಯತ್ನಿಸಿದ. ಎಲ್ಲರೂ ಜೋರಾಗಿ ನಕ್ಕರು. ಮುದ್ದಾದ ಜಿಂಕೆ ಮೀನಾಳ ಕೈ ಚುಂಬಿಸಿತು. ಒಂದು ಮಂಗ ರವಿಯ ಭುಜದ ಮೇಲೆ ಕೂತು ಆಟವಾಡಿತು. ಚಿನ್ನದ ಗಿಳಿ ಮಧುರವಾಗಿ ಹಾಡಿತು. ಹನುಮಂತ ಹೆಮ್ಮೆಯಿಂದ ನೋಡಿದರು. ಒಂದು ದೊಡ್ಡ ನೆಲದ ನೆರಳು ಕಾಡಿನಲ್ಲಿ ಕಾಣಿಸಿಕೊಂಡಿತು. ಮಕ್ಕಳು ಹನುಮಂತನ ಹಿಂದೆ ಅಡಗಿಕೊಂಡರು. ಹನುಮಂತ ಗದೆಯನ್ನು ಮೃದುವಾಗಿ ಎತ್ತಿ ಧೈರ್ಯವಾಗಿ ನಿಂತರು. ಜೀವಿ ಹಿಂತೆಗೆದು ಓಡಿಹೋಯಿತು. ರಾತ್ರಿ ಮಕ್ಕಳು ಹನುಮಂತನ ಭುಜ ಮಡಿನಲ್ಲಿ ಮಲಗಿ ನಕ್ಷತ್ರಗಳನ್ನು ನೋಡುತ್ತಿದ್ದರು. ಹನುಮಂತ ರಾಮ ಸೀತೆಯ ಕಥೆ ಹೇಳುತ್ತಿದ್ದರು. ಜುಗುನುಗಳು ಹೊಳೆಯುತ್ತಾ ಸುತ್ತುವಾಡುತ್ತಿದ್ದರು. ಕೆಲುದಿನ ಸುಂದರ ಕ್ಷಣಗಳ ನಂತರ ಹನುಮಂತ ಹೇಳಿದರು, ಮಕ್ಕಳೇ, ಈಗ ಹೋಗ್ಬೇಕಾಗಿದೆ. ಮಕ್ಕಳು ದುಃಖದಿಂದಲೂ ನಗುತ್ತಲೂ ಅವರ ಕೈ ಹಿಡಿದರು. ಹನುಮಂತ ತಮ್ಮ ಕರದಿಂದ ಬೆಳಕಿನ ಕಣಗಳನ್ನು ಮಕ್ಕಳ ಮುಖದ ಮೇಲೆ ಹಾಕಿದರು. ಧೈರ್ಯ ಮತ್ತು ಸತ್ಯ, ಈ ಎರಡು ನಿಮ್ಮ ಜೊತೆ ಇರಲಿ ಎಂದರು. ಹನುಮಂತ ಆಕಾಶಕ್ಕೆ ಏರಿದರು. ಬಂಗಾರದ ಲೈನ್ ಹಿಂದುರಿದಂತಿತ್ತು. ಮಕ್ಕಳು ಪ್ರೀತಿಯಿಂದ ಕೈಬೀಸಿದರು. ಚಿಟ್ಟೆಗಳು ಮಾರ್ಗ ತೋರಿಸುತ್ತಾ ಮಕ್ಕಳು ಹಳ್ಳಿಗೆ ಹಿಂತಿರುಗಿದರು. ಅಜ್ಜಿ ಅವರಿಗೆ ಎದುರು ಓಡಿ ಬಂದರು. ಮಕ್ಕಳು ಮನೆಗೆ ಬಂದು ಅಜ್ಜಿಗೆ ಎಲ್ಲ ಘಟನೆಗಳನ್ನು ಖುಷಿಯಿಂದ ಹೇಳಿದರು. ಮೇಘಗಳ ಮೇಲೆ ಹನುಮಂತ ನಗುತ್ತಾ ಅವರನ್ನು ಆಶೀರ್ವದಿಸುತ್ತಿದ್ದರು.